ನನ್ನ ಪುತ್ರ ಆದಿಲ್ ಸಾವಿಗೆ ಪೊಲೀಸರೇ ಕಾರಣ. ಪೊಲೀಸರು ಕರೆದೊಯ್ದಿದ್ದಕ್ಕೆ ಆತ ಸಾವನ್ನಪ್ಪಿದ್ದಾನೆ ಅಂತ ಆದಿಲ್ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಕರ್ಕೊಂಡು ಹೋಗಿದ್ದಕ್ಕೆ ಆತ ಸಾವನ್ನಪ್ಪಿರೋದು, ಇದಕ್ಕೆ ಪೊಲೀಸರೇ ಕಾರಣ ಅನ್ನುವಂಥದ್ದು ಇಲ್ಲಿ ಆದಿಲ್ ಪೋಷಕರ ಆರೋಪ. ಆತನಿಗೆ ಮೂರ್ಛೆ ರೋಗ ಇಲ್ಲ ಅಂತ ಆದಿಲ್ ಚಿಕ್ಕಪ್ಪ ಹೇಳಿದ್ದಾರೆ. ಮೆಹಬೂಬ್ ಅಲಿ ಬೆನ್ನಿಗೆ ಗಾಯ ಆಗಿದೆ, ಮೈಯಲ್ಲಿ ಕೆಂಪಾಗಿದೆ, 30 ವರ್ಷದಿಂದ ನಾನೇ ಸಾಕಿದ್ದು, ಆತನನ್ನ ಯಾವುದೇ ಕಾಯಿಲೆ ಇಲ್ಲ, ಆತನಿಗೆ ಮೂರ್ಛೆ ರೋಗ ಇಲ್ಲ, ಇದರ ಬಗ್ಗೆ ವೈದ್ಯಕೀಯ ವರದಿ ಬರಲಿ, ಸತ್ಯ ಗೊತ್ತಾಗುತ್ತೆ ಅಂತ ಟಿವಿ9ಗೆ ಆದಿಲ್ ಚಿಕ್ಕಪ್ಪ ಮೆಹಬೂಬ್ ಅಲಿ ಹೇಳಿದ್ದಾರೆ. ಮೆಹಬೂಬ್ ಅಲಿ ಅಂತೇಳಿ ಸಾವನ್ನಪ್ಪಿದಾರಲ್ಲ, ಆ ಸಾವನ್ನಪ್ಪಿದ ವ್ಯಕ್ತಿಯ ಅವರ ಒಂದು ಚಿಕ್ಕಪ್ಪ ನಮ್ಮ ಜೊತೆ ಇದ್ದಾರೆ. ಏನಾಯ್ತು, ಯಾಕೆ ಹಿಂಗಾಯ್ತು, ಹುಡುಗ ಹೆಂಗ ಸರ್? ಇದು ಏನಾಗಿತ್ತು ಅಂತ ನಮಗೂ ಗೊತ್ತಿದ್ದಿಲ್ಲ. ಪೊಲೀಸ್ನವ್ರು ಹಿಡ್ಕೊಂಡು ಬಂದಿದ್ದು ನಮಗೆ ಗೊತ್ತಿಲ್ಲ. ಪೊಲೀಸ್ನವ್ರು ಹಿಡ್ಕೊಂಡು ಬಂದಿದ್ಮೇಲೆ ಅವ್ನು ತೀರ್ಕೊಂಡ ಅಂದಾಗ ನಮಗೆ ಫೋನ್ ಕಾಲ್ ಬಂತು. ಫೋನ್ ಕಾಲ್ ಬಂದಾಗ ನಾವು ಸ್ಟೇಷನ್ ಹತ್ರ ಬಂದಿಲ್ಲ, ಸೀದಾ ಆಸ್ಪತ್ರೆ ಹತ್ರ ಬಂದ್ವಿ. ಆಸ್ಪತ್ರೆ ಹತ್ರ ಬಂದರೆ ಸತ್ತಿದ್ದ ಹುಡುಗ, ನಮ್ಮ ಅಣ್ಣನ ಮಗ ತೀರ್ಕೊಂಡಾಗ ನಾವು ಸೀದಾ DSP ಸಾಹೇಬ್ರ ಹತ್ರ ಬಂದು ಮಾತಾಡಿದ್ವಿ. ಕೋರಟ್ ಸರ್ಕಲ್ನಲ್ಲಿ ಮಾತಾಡಿದಾಗ ಈ ಥರ ಅವ್ನಿಗೆ ಪೀಸ್ ಥರ ಆಗಿತ್ತಪ್ಪ ಅಂದರು. ಆಮೇಲೆ ನಾವು CPI ಸಾಹೇಬ್ರ ಹತ್ರನೂ DSP ಸಾಹೇಬ್ರ ಹತ್ರ ಮಾತಾಡಿದ್ವಿ. ಸರ್, ಈಗ ಅವ್ನಿಗೆ ಚೆನ್ನಾಗಿದ್ದನಿಗೆ ಕರ್ಕೊಂಡು ಬಂದು ಈಗ ಸತ್ತಿದ್ದಾನೆ ಅಂತ ಹೇಳಿದರೆ ನಮಗೆ ನ್ಯಾಯ ಬೇಕು ಸರ್ ಅಂತ ನಾವು ಮಾತಾಡಿದ್ವಿ. ಆಮೇಲೆ ಇಲ್ಲಿ ಜನ ಎಲ್ಲ ಸೇರ್ಕೊಂಡ್ರು. ನಾವು ಸ್ಟೇಷನ್ ಒಳಗಿದ್ವಿ. ಸ್ಟೇಷನ್ ಒಳಗೆ ನಾವು ಸಾಹೇಬ್ರ ಕೊಟ್ಟೆ ಮಾತಾಡಿದ್ವಿ. ಅವರು ಅದಕ್ಕೆ ನಮಗೆ ಈ ಥರ ಅಂತ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟಾಗ ನಾವು ಅವ್ರಿಗೆಲ್ಲ ಕೇಳಿದ್ವಿ. ಅದು ಈಗ ನಮಗೆ ಕರೆಕ್ಟಾಗಿ ನ್ಯಾಯನೇ ಬೇಕು ಸರ್, ಇದು ಅವ್ನಿಗೆ ಹೊಡೆದಿದ್ದಾರೆ ಅಂತ ನಾವು, ಅವ್ರು ಹೊಡೆದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಅಷ್ಟೇ ನಡೆದಿರೋದು. ಈಗ ಪೊಲೀಸರೇನೋ ಹೊಡೆದಕ್ಕಾಗಿ ಸಾವನ್ನಪ್ಪಿದಾನಂತ ಅಂತೀರ ನೀವು? ಪೊಲೀಸ್ನವರು ಹೊಡೆದಿದ್ದಾರೆ ಅಂತ ನಮ್ಗೆ ಅನುಮಾನ ಐತೆ ಸರ್. ಈಗ ಪೊಲೀಸ್ನವರು ಹೊಡೆದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ, ಹೊಡೆದಿದ್ದಾರೆ ಅಂತ ನಾವು ಹೇಳ್ತಿದ್ದೀವಿ. ಈಗ ರಿಪೋರ್ಟ್ನಲ್ಲಿ ಏನು ಬರ್ತಿದೆ ಅದನ್ನ ನೋಡಿ ಮುಂದಿನ ತೀರ್ಮಾನ ತನಿಖೆ ಮಾಡಬೇಕು. ಈಗ ಆಸ್ಪತ್ರೆಗೆ ಹೋದನೆ ಅಂತಂದ್ರೆ ನೀವು ಆಸ್ಪತ್ರೆಗೆ ಅಲ್ಲಿ ಬಾಡಿ ಗಿಡಿ ನೋಡ್ರಿ, ಅದ್ರ ಮೇಲೆ ಏನಾರ ಗಾಯಗಳು ಅಂತ ಏನಿರ್ತವೆ ಸರ್? ಆಸ್ಪತ್ರೆಯಲ್ಲಿ ಆ ಗಾಯಗಳು ನೋಡಿಲ್ಲ. ಸ್ಟೇಷನ್ನಲ್ಲಿ ಬಾಡಿ ತಂದಾಗ, ಸ್ಟೇಷನ್ ಒಳಗೆ ಬಾಡಿ ಇದ್ದಾಗ ಎಡಗಡೆ ಮಕ್ಕಳಿಗೆ ತೊರೆದಾಗ ಕೆಂಪಗಾಗಿತ್ತು. ಇಲ್ಲಿ ಸೊಂಟದ ಮೇಲೆ ಬೆನ್ನ ಹತ್ರ ಎಲ್ಲ ಕೆಂಪಗಾಗಿತ್ತು ಸರ್ ಬಾಡಿಗೆ. ಅಷ್ಟಕ್ಕನ್ನು ನಾವು ನೋಡಿದ್ವಿ. ಹುಡುಗ ಏನು ಮಟಕ ಅಂದ್ಲ ಅಂತಾರಲ್ಲ, ಅದೆಲ್ಲ ಏನು ನಿಮ್ಮ ಸರ್? ಅವನು ಪಾಲಿಸ್ ಕೆಲಸ ಮಾಡೋಣ, ನಮ್ಮ ಅಣ್ಣನ ಮಗನೇ. ಅವ್ನ ಮಟ್ಕದ ಬಗ್ಗೆ ನಮಗೆ ಇವತ್ತಿವರೆಗೂ ಗೊತ್ತಿಲ್ಲ. ಆದರೂ ನಿನ್ನೆ ಗೊತ್ತಾಗಿದ್ದು ಮಟ್ಕ ಅವನು ಬರೀತಿದ್ದ ಅಂತ ಹೇಳಿ ಗೊತ್ತಾಯ್ತು ನಮಗೆ. ಅದು ತೆಪ್ಪು, ಕಾನೂನಿಗಿರೋದ ಅದು ತೆಪ್ಪು. ಏನು ಮೂರ್ಛೆ ರೋಗ ಇತ್ತು ಅಂತಲ್ಲ? ಯಾವ ರೋಗನೂ ಇಲ್ಲ ಸರ್, ನಾವೇ ಇಟ್ಕೊಂಡು ಸಾಕ್ದಾರು. ಅವ್ನಿಗೆ 30 ವರ್ಷ ವಯಸ್ಸು ತಗ ಸಾಕಿದ್ದೀವಿ. ಅವ್ನು ನಮ್ಮಂಗೆ ತಳ್ಳಿನ ಮನುಷ್ಯ. ಅವ್ನಿಗೆ ಯಾವ ರೋಗನೂ ಇಲ್ಲ, ಯಾಕೆ ಕೈಲೇನೂ ಇಲ್ಲ, ಯಾವ ಪಿಡಿಸೂ ಇಲ್ಲ ಸರ್. ಕೊನೆಯದಾಗಿ ನಿಮ್ಮ ಮಗನ ಸಾವಿಗೆ ಯಾರು ಕಾರಣ ಅಂತೀರಿ ನೀವು? ಸರ್, ಈಗ ಡಿಪಾರ್ಟ್ಮೆಂಟ್ನವ್ರು ಕರ್ಕೊಂಡು ಬಂದಿದ್ದಾರೆ, ಇಲಾಖೆನವರೇ ಕಾರಣ, ಅವರೇ ಕಾರಣ ಅಂತ ನಾವು ಹೇಳಕ್ ಬಯಸ್ತೀವಿ. ಪೊಲೀಸರ ಹಲ್ಲೆಯಿಂದ ನನ್ನ ಮಗ ಆದಿಲ್ ಮೃತಪಟ್ಟಿಲ್ಲ, ಲೋ BP ಆಗಿ ನನ್ನ ಮಗ ಆದಿಲ್ ಸಾವನ್ನಪ್ಪಿರೋದು ಅಂತ ಇಲ್ಲಿ ಸ್ವತಃ ಆದಿಲ್ ತಂದೆ ಖಲೀಮುಲ್ಲಾ ಕೊಟ್ಟಂತಹ ಹೇಳಿಕೆ ದಾವಣಗೆರೆಯಲ್ಲಿ. ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್, ಯಾಕಂದ್ರೆ ಇಲ್ಲಿ ಚಿಕ್ಕಪ್ಪ ಆಗಸ್ಟ್ ಹೇಳಿದ್ರು ಆತನಿಗೆ ಯಾವ ಕಾಯಿಲೆನೂ ಇರಲಿಲ್ಲ, ಪೊಲೀಸರು ನಡೆಸಿಕೊಂಡ ರೀತಿಗೆ ಆತ ಮೃತಪಟ್ಟಿರೋದು ಅಂತ. ಆದ್ರೆ ಈತ ಸ್ವತಃ ಆದಿಲ್ ತಂದೆನೇ ಹೇಳ್ತಾ ಇದ್ದಾರೆ ಏನಂದ್ರೆ, ಪೊಲೀಸರ ಹಲ್ಲೆಯಿಂದ ನನ್ನ ಮಗ ಆದಿಲ್ ಮೃತಪಟ್ಟಿಲ್ಲ, ಲೋ BP ಆಗಿ ನನ್ನ ಮಗ ಆದಿಲ್ ಸಾವನ್ನಪ್ಪಿರೋದು, ನನ್ನ ಮಗನ ಮೈ ಮೇಲೆ ಯಾವುದೇ ಗಾಯಗಳಿಲ್ಲ, ಆತನ ಸಾವಿನ ಬಗ್ಗೆ ನಮಗೆ ಅನುಮಾನ ಇಲ್ಲ, ನಿನ್ನೆ ಯಾರು ಬಂದು ಕಲ್ಲು ಹೊಡೆದಿದ್ದಾರೋ ಗೊತ್ತಿಲ್ಲ, ಸರ್ಕಾರ ನನಗೆ ಪರಿಹಾರ ಕೊಡಬೇಕು ಅಂತ ದಾವಣಗೆರೆಯಲ್ಲಿ ಆದಿಲ್ ತಂದೆ ಖಲೀಮುಲ್ಲಾ ಹೇಳಿಕೆ ಕೊಟ್ಟಿದ್ದಾರೆ. ಲೋ BP ಆಗಿತ್ತು, ಹಾಗೆ ಮೃತಪಟ್ಟ ಸರ್, ಅಷ್ಟೇ. ಕೊಟ್ಟಿದ್ದೀವಿ ಸರ್, ಅಷ್ಟೇ. ಅಲ್ಲ, ನಿಮ್ಗೆ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಹೇಳಿದ್ರಲ್ಲ? ಇಲ್ಲ ಸರ್, ಇದು ಹೊರತವಣ ಏನು ನಮಗೆ ಕಂಡು ಬಂದಿಲ್ಲ. ಒಬ್ಬರ ಮೇಲೆ ನಾನು ಹೇಳೋಕ್ಕಾಗಲ್ಲ. ಅದು ಡಿಪಾರ್ಟ್ಮೆಂಟ್ ಅಂದಮೇಲೆ ಅವರು ಒಳ್ಳೆ ಜನನೇ. ಈಗ ಈ ಸುಮ್ಕೆ ನೋಡಲಿದ್ದು ಏನು ಕಾಣಲ್ಲ ನಮ್ಮದು. ನಾವು ಸುಮ್ಕೆ ನಿಷ್ಠ ಹಿಡಿಸ್ಬಿಟ್ರೆ ಅವ್ರಿಗೆ ಅವಾಗ ಪಾಪ ಕಟ್ಕೊಂಡು, ಈಜಿ ಪಾಪ ಬೇರೆ, ಆ ಪಾಪ ಬೇರೆ ಕಟ್ಕೊಂಡು ಆಗ್ತದೆ. ಏನು ಮೂರ್ಛೆ ರೋಗ ಇತ್ತು ಅಂತಲ್ಲ? ಯಾವ ರೋಗನೂ ಇಲ್ಲ ಸರ್, ನಾವೇ ಇಟ್ಕೊಂಡು ಸಾಕ್ದಾರು. ಅವ್ನಿಗೆ 30 ವರ್ಷ ವಯಸ್ಸು ತಗ ಸಾಕಿದ್ದೀವಿ. ಅವ್ನು ನಮ್ಮಂಗೆ ತಳ್ಳಿನ ಮನುಷ್ಯ. ಅವ್ನಿಗೆ ಯಾವ ರೋಗನೂ ಇಲ್ಲ, ಯಾಕೆ ಕೈಲೇನೂ ಇಲ್ಲ, ಯಾವ ಪಿಡಿಸೂ ಇಲ್ಲ ಸರ್. ಕೊನೆಯದಾಗಿ ನಿಮ್ಮ ಮಗನ ಸಾವಿಗೆ ಯಾರು ಕಾರಣ ಅಂತೀರಿ ನೀವು? ಸರ್, ಈಗ ಡಿಪಾರ್ಟ್ಮೆಂಟ್ನವ್ರು ಕರ್ಕೊಂಡು ಬಂದಿದ್ದಾರೆ, ಇಲಾಖೆನವರೇ ಕಾರಣ, ಅವರೇ ಕಾರಣ ಅಂತ ನಾವು ಹೇಳಕ್ ಬಯಸ್ತೀವಿ. ಸರ್, ಆಸ್ಪತ್ರೆಯಲ್ಲಿ ಆ ಗಾಯಗಳು ನೋಡಿಲ್ಲ. ಸ್ಟೇಷನ್ನಲ್ಲಿ ಬಾಡಿ ತಂದಾಗ, ಸ್ಟೇಷನ್ ಒಳಗೆ ಬಾಡಿ ಇದ್ದಾಗ ಎಡಗಡೆ ಮಕ್ಕಳಿಗೆ ತೊರೆದಾಗ ಕೆಂಪಗಾಗಿತ್ತು. ಇಲ್ಲಿ ಸೊಂಟದ ಮೇಲೆ ಬೆನ್ನ ಹತ್ರ ಎಲ್ಲ ಕೆಂಪಗಾಗಿತ್ತು ಸರ್ ಬಾಡಿಗೆ. ಅಷ್ಟಕ್ಕನ್ನು ನಾವು ನೋಡಿದ್ವಿ. ಲೋ BP ಆಗಿತ್ತು, ಹಾಗೆ ಮೃತಪಟ್ಟ ಸರ್, ಅಷ್ಟೇ. ಕೊಟ್ಟಿದ್ದೀವಿ ಸರ್, ಅಷ್ಟೇ. ಅಲ್ಲ, ನಿಮ್ಗೆ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಹೇಳಿದ್ರಲ್ಲ? ಇಲ್ಲ ಸರ್, ಇದು ಹೊರತವಣ ಏನು ನಮಗೆ ಕಂಡು ಬಂದಿಲ್ಲ. ಒಬ್ಬರ ಮೇಲೆ ನಾನು ಹೇಳೋಕ್ಕಾಗಲ್ಲ. ಅದು ಡಿಪಾರ್ಟ್ಮೆಂಟ್ ಅಂದಮೇಲೆ ಅವರು ಒಳ್ಳೆ ಜನನೇ. ಈಗ ಈ ಸುಮ್ಕೆ ನೋಡಲಿದ್ದು ಏನು ಕಾಣಲ್ಲ ನಮ್ಮದು.
ನಾವು ಸುಮ್ಕೆ ನಿಷ್ಠ ಹೇಳಿಸ್ಬಿಟ್ರೆ ಅವ್ರಿಗೆ ಅವಾಗ ಪಾಪ ಕಟ್ಕೊಂಡು ಈಜಿ ಪಾಪ ಬೇರೆ ಆ ಪಾಪ ಬೇರೆ ಕಟ್ಕೊಂಡು ಆಗ್ತದೆ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. ಬಸವರಾಜ್, ಇಲ್ಲಿ ಚಿಕ್ಕಪ್ಪನದೊಂದು ಹೇಳಿಕೆ, ತಂದೆದಿನ್ನೊಂದು ಹೇಳಿಕೆ, ಮತ್ತೊಂದು ಕಡೆ ಸಂಬಂಧಿಕರು ಇನ್ನೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ದಾರೆ. ನಿಜವಾಗ್ಲೂ ಸಾವಿಗೆ ಕಾರಣ ಏನು? ಶವ ಪರೀಕ್ಷೆ ನಂತರ ರಿಸಲ್ಟ್ ಏನು ಹೇಳ್ತಾ ಇದೆ? ಮತ್ತೆ ಈ ಘಟನೆಯ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಒಟ್ಟಾರೆ ಸುಕನ್ಯಾ, ನಿಜಕ್ಕೂ ಇದೊಂದು ಪ್ರಕರಣ ಒಂದು ಹೊಸ ತಿರುವು ಪಡೆದಿ ಅಂತ ಹೇಳಬೇಕು. ಅವರ ತಂದೆ ಇದಕ್ಕೆ ಯಾವುದೇ ಇದೇನು ಲಾಕಪ್ ಡೆತ್ಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಮತ್ತು ಆತ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾನೆ ಮತ್ತು ಎಂಬತಕ್ಕಂಥ ಮಾತನ್ನು ಕೂಡ ಸ್ಪಷ್ಟಪಡಿಸಿದೆ. ಇನ್ನೊಂದೆಡೆ ಅವರ ಚಿಕ್ಕಪ್ಪ ಹೇಳಿರ್ತಕ್ಕಂಥದ್ದು ಏನು, ನಾವು ಅವರ ಆಸ್ಪತ್ರೆಯಿಂದ ಅವರನ್ನು ಪೊಲೀಸ್ ಠಾಣೆಗೆ ತಂದಾಗ ಬೆನ್ನಿನ ಮೇಲೆ ಗಾಯಗಳಾಗಿದ್ದವು, ಪೊಲೀಸರು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು, ಅದು ವೈದ್ಯಕೀಯ ಪರೀಕ್ಷೆ ಆಗಲಿ, ವೈದ್ಯಕೀಯ ಪರೀಕ್ಷೆಯಲ್ಲಿ ವರದಿ ಏನು ಬರ್ತದೆ ಅದರಿಂದ ನಾವು ಸ್ಪಷ್ಟವಾಗಿ ಒಂದು ಉತ್ತರ ಗೊತ್ತಾಗ್ತದೆ ಎಂಬತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಒಂದು ತಂದೆ ಒಂದು ರೀತಿ ಹೇಳಿರ್ತಕ್ಕಂಥದ್ದು, ಇದರಲ್ಲಿ ನನ್ನ ಮಗನಿಗೆ ಯಾವುದೇ ರೀತಿಯಾದ ಲಾಕಪ್ ಡೆತ್ ಆಗೇ ಇಲ್ಲ ಎಂಬತಕ್ಕಂಥ ಮಾತನ್ನು ಕೂಡ ತಂದೆ ಹೇಳಿರ್ತಕ್ಕಂಥದ್ದು. ಒಂದು ರೀತಿ ಚಿಕ್ಕಪ್ಪ ಈ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಏನು ಈ ಮೂರನೇ ಪ್ರಕರಣ ಈ ರೀತಿ ಪೊಲೀಸ್ ಠಾಣೆಯಲ್ಲಿ ಒಂದು ಪೊಲೀಸ್ ಠಾಣೆ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು, ಇದು ಮೂರನೇ. DJ ಹಳ್ಳಿ ಮತ್ತು ಹುಬ್ಬಳ್ಳಿ ಬಿಟ್ಟರೆ ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಈ ದಾಳಿಯಿಂದ ಬಹುತೇಕವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ಏನು ಕಾನೂನಿನ ಬಗ್ಗೆ ಜನರಿಗೆ ಭಯ ಇಲ್ಲ ಎಂಬತಕ್ಕಂಥ ಮಾತನ್ನು ಕೂಡ ಬಹುತೇಕರು ಆರೋಪ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಏನಾದರೂ ಈಗಾಗಲೇ ಮುಖ್ಯಮಂತ್ರಿಗೂ ಆದೇಶ ಮಾಡಿದಂತೆ ಇವತ್ತು ಕೆಲ ಅಧಿಕಾರಿಗಳನ್ನು ಕೂಡ ತಲೆದಂಡ ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಒಟ್ಟಾರೆ ಎಲ್ಲ ಪ್ರಕರಣವನ್ನು ನೋಡಿದರೆ ಏನು ಈಗ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿ ಆತನ ಒಂದು ಸಾವಿಗೆ ಕಾರಣ ಏನು ಎಂಬತಕ್ಕಂಥದ್ದು ವೈದ್ಯಕೀಯ ವರದಿಯಿಂದ ಮಾತ್ರ ಸ್ಪಷ್ಟ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸುಕನ್ಯಾ, ಧನ್ಯವಾದ ಬಸವರಾಜ್.